ನಿಮಗೊಂದು ಸಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದು ಕಾವೇರಿ ತೀರದಲ್ಲಿರುವ ಅದ್ಭುತವಾದ ಗುರುಕುಲ. ಇಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ ವೇದ ಪಾಠ. ಇಲ್ಲಿ ನೆಲೆ ನಿಂತಿದೆ ನಿಜವಾದ ಭಾರತೀಯ ಸಂಸ್ಕೃತಿ. ಇದೇ ಇವತ್ತಿನ ವಿಶೇಷ. ನಿಮಗೊಂದು ಸಲ ಪ್ರಾಚೀನ ಗುರುಕುಲ ಶಿಕ್ಷಣದಿಂದ ಮಾತ್ರ ಭಾರತೀಯ ಸಂಸ್ಕೃತಿ ಮತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅನ್ನುವ ಮಾತಿನಲ್ಲಿ ನಂಬಿಕೆ ಇಟ್ಟು ಇಲ್ಲಿರುವ ವ್ಯಕ್ತಿ ಬಡ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ದುಡಿತಾ ಇದ್ದಾರೆ. ಯಾವುದೇ ಸ್ವಾರ್ಥವಿಲ್ಲದೆ ವಿದ್ಯಾರ್ಥಿನಿಯರ ಕನಸುಗಳ ಬಣ್ಣಕ್ಕೆ ರೆಕ್ಕೆಯನ್ನ ಕಟ್ಟಿ ಸ್ಫೂರ್ತಿ ತುಂಬುವ ಚೇತನವಾಗಿದ್ದಾರೆ. ಬನ್ನಿ ಹಾಗಾದ್ರೆ ಇಂಥ ಒಂದು ಸೇವೆ ಮಾಡುತ್ತಿರುವಂತಹ ನಮ್ಮ ಕನ್ನಡ ಮಣ್ಣಿನ ಆ ಧೀಮಂತ ವ್ಯಕ್ತಿ ಯಾರು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ನೀವೆಲ್ಲ ಋಷಿಮುನಿಗಳ ಕಾಲದಲ್ಲಿ ನಡೀತಾ ಇದ್ದ ಪ್ರಾಚೀನ ಗುರುಕುಲ ಶಿಕ್ಷಣದ ಬಗ್ಗೆ ಕೇಳಿರ್ತೀರಾ. ಜನಜಂಗುಳಿಯಿಂದ ಮುಕ್ತವಾಗಿ ಹಸಿರಿನ ಸಿರಿಯ ಪ್ರಕೃತಿ ಸೊಬಗಿನಲ್ಲಿ ಜುಳುಜುಳು ನಿನಾದದ ನಡುವೆ ಪ್ರಶಾಂತ ವಾತಾವರಣದ ಪರ್ಣ ಕುಟೀರಗಳ ಅಂಗಳದಲ್ಲಿ ವೇದ ಉಪನಿಷತ್ತುಗಳ ಜೊತೆಗೆ ಪಾಠ ಪ್ರವಚನಗಳು ಅಲ್ಲಿ ನಡೀತಾ ಇದ್ವು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಂದಿನ ಶಿಕ್ಷಣದ ಇತಿಹಾಸದ ಗತ ವೈಭವವನ್ನ ನೆನಪಿಸೋ ಆ ಗುರುಕುಲ ಶಿಕ್ಷಣವನ್ನ ಇವತ್ತಿನ ಮಖಾಲೆ ಶಿಕ್ಷಣ ಪದ್ಧತಿ ಯಾವತ್ತೂ ಆ ಪೋಷಣ ತೆಗೆದುಕೊಂಡಿದೆ. ಹೌದು, ನಾವಿವತ್ತು 21ನೇ ಶತಮಾನದಲ್ಲಿದ್ದೇವೆ. ಪುರಾಣ ಇತಿಹಾಸಗಳಿಂದ ಕೂಡಿದ ಪವಿತ್ರ ಭಾರತೀಯ ಸಂಸ್ಕೃತಿಯು ವಿದೇಶಿ ಸಂಸ್ಕೃತಿಯ ಅಬ್ಬರದ ಹಾವಳಿಗೆ ಕೊಚ್ಚಿ ಹೋಗ್ತಿದೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಇವತ್ತಿನ ಭಾರತೀಯ ಯುವ ಜನಾಂಗ ಕೂಡ ಹೊಸತನ್ನ ತಕ್ಷಣವೇ ಅಪ್ಪಿಕೊಳ್ಳೋ ಮನಸ್ಥಿತಿಗೆ ಬಂದು ನಿಂತಿದೆ. ಸ್ವೇಚ್ಛೆ ಹಾಗೂ ಕೊಳ್ಳುಬಾಕ ಸಂಸ್ಕೃತಿ ಎಲ್ಲೇ ಮೀರಿದೆ. ಇನ್ನು ಸಮಾಜದಲ್ಲಿ ಮಾನವೀಯತೆಯ ಮೌಲ್ಯವೇ ಇಲ್ಲವಾಗ್ತಿದೆ. ಪ್ರಿಯ ವೀಕ್ಷಕರೇ, ನಾವ್ಯಾಕೆ ನಿಮಗಿವತ್ತು ಈ ವಿಷಯ ಹೇಳ್ತಾ ಇದ್ದೀವಿ ಅಂದ್ರೆ, ಈ 21ನೇ ಶತಮಾನದಲ್ಲೂ ಪ್ರಾಚೀನ ಗುರುಕುಲ ಶಿಕ್ಷಣ ಪದ್ಧತಿಯ ಗತ ವೈಭವವನ್ನ ನೆನಪಿಸುವಂತಹ ಒಂದು ಅಪರೂಪದ ಗುರುಕುಲ ನಮ್ಮ ಕರುನಾಡಿನಲ್ಲಿದೆ. ಅದು ನಮ್ಮ ನಾಡಿನ ಹೆಮ್ಮೆಯ ಜೀವನದಿ ಕಾವೇರಿ ತಾಯಿಯ ತಟದಲ್ಲಿ. ಆದ್ರೆ ಇಲ್ಲಿ ತಾಳೆಗರಿ ಅಥವಾ ಮರಳಿನ ಮೇಲೆ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನ ಉಣಬಡಿಸ್ತಾ ಇಲ್ಲ. ಇಲ್ಲಿ ಯಾವ ಋಷಿಮುನಿಗಳು ತಪಸ್ಸನ್ನು ಸಿದ್ಧಿಸಿಕೊಂಡು ಗುರುಕುಲವನ್ನ ಮುನ್ನಡೆಸ್ತಾ ಇಲ್ಲ. ಆದ್ರೂ ಸಾವಿರಾರು ವರ್ಷಗಳ ಹಿಂದೆ ನಡೀತಾ ಇದ್ದ ಗುರುಕುಲ ಮಾದರಿ ಇವತ್ತಿಗೂ ಇಲ್ಲಿ ಜೀವಂತವಾಗಿದೆ. ಅದಕ್ಕೆ ಕಾರಣ ಭಾರತೀಯ ಸಂಸ್ಕೃತಿಯನ್ನ ಪೂಜಿಸಿ ಆರಾಧಿಸ್ತಾ ಇರೋ ಓರ್ವ ಧೀಮಂತ ವ್ಯಕ್ತಿ. ಆ ವ್ಯಕ್ತಿ ಇವರೇ. ಹೆಸರು ಕೆ ಸುಬ್ರಮಣಿ. ಅಂದ್ಹಾಗೆ ಕೆ ಸುಬ್ರಮಣಿಯವರು ನಡೆಸ್ತಾ ಇರೋ ಈ ಗುರುಕುಲ ಹೆಣ್ಣು ಮಕ್ಕಳ ಗುರುಕುಲ ಅನ್ನೋದು ವಿಶೇಷ. ಯಾಕಂದ್ರೆ ಗುರುಕುಲ ಪದ್ಧತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವೇದ ಉಪನಿಷತ್ತುಗಳನ್ನ ಕಲಿಯೋದು ಮತ್ತು ಕಲಿಸುವುದನ್ನ ಒಂದು ವರ್ಗ ಮೊದಲಿನಿಂದ ವಿರೋಧಿಸ್ತಾ ಬಂದಿದೆ. ಆದ್ರೆ ಈ ಗುರುಕುಲದಲ್ಲಿ ಹಾಗಲ್ಲ. ಕಾವೇರಿ ನದಿ ತಟದ ಉದ್ಯಾನದಂತಹ ಹಸಿರು ಪರಿಸರದಲ್ಲಿ 16 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ವೇದ, ಉಪನಿಷತ್ತು, ಸಂಸ್ಕೃತ, ವ್ಯಾಕರಣ, ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೂ ಯೋಗ ಕಲಿಸಲಾಗ್ತದೆ. ಆ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ಆದರ್ಶ ಸ್ತ್ರೀಯಾಗಿ ನಾಡು ನುಡಿ ಸಂಸ್ಕೃತಿಯನ್ನ ಗೌರವಿಸುವ ದೇಶಭಕ್ತಿಯಾಗಿ ಭವಿಷ್ಯ ಭಾರತದ ಆದರ್ಶ ಸಮಾಜವನ್ನ ಕಟ್ಟುವ ಹೆಮ್ಮೆಯ ಹೆಣ್ಣಾಗಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಲಾಗ್ತದೆ. ವಿಷಯ ಏನಪ್ಪಾ ಅಂದ್ರೆ, SSLCಯಲ್ಲಿ ಉತ್ತೀರ್ಣರಾಗಿರುವ, ಮುಂದೆ ಓದಲು ಆಸಕ್ತಿ ಇದ್ದು ಬಡತನದ ಕಾರಣ ಓದಲಾಗದ ಹೆಣ್ಣು ಮಕ್ಕಳು ಇಲ್ಲಿಗೆ ಸೇರಬಹುದು.
ಭಾರತೀಯ ಸಂಸ್ಕೃತಿ ಪರಂಪರೆಯ ಉಜ್ಜೀವನ ಪರಿಕಲ್ಪನೆಯಡಿ ಈ ಕನ್ಯಾ ಗುರುಕುಲ ನಡೀತಾ ಇದೆ. ಇಲ್ಲಿ ದಾಖಲಾದವರು 5 ವರ್ಷಗಳ ಕೋರ್ಸ್ ಪೂರ್ಣಗೊಳಿಸುವ ಹೊತ್ತಿಗೆ ಸಂಸ್ಕೃತದಲ್ಲಿ ಸಂಭಾಷಿಸುವ ಸಾಮರ್ಥ್ಯ ಗಳಿಸುವಂತೆ ಸಜ್ಜುಗೊಳಿಸುವುದು ಗುರುಕುಲದ ಗುರಿಯಾಗಿದೆ. ಅಂದಹಾಗೆ ಈ ಗುರುಕುಲಕ್ಕೆ ಸೇರಲು ಜಾತಿ, ಕುಲ, ಗೋತ್ರ, ಪ್ರಾದೇಶಿಕತೆ ಮತ್ತು ಭಾಷೆಯ ಹಂಗಿಲ್ಲ ಅನ್ನೋದು ವಿಶೇಷ. ಈ ಹೆಣ್ಣು ಮಕ್ಕಳು ಸದ್ಯಕ್ಕೆ ನಮಗೆ ಇರತಕ್ಕಂಥ ಸೌಕರ್ಯವನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಾದಂಥ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಒಳ ಕರ್ನಾಟಕ ಇರ್ಬೋದು, ಕೊಡಗಿನಂಥವರು ಅಲ್ಲಿಂದ ಕೂಡ ಇರ್ಬೋದು, ಇಲ್ಲಿಂದ ಎಲ್ಲರೂ ಕೂಡ ಮಕ್ಕಳು ಬರ್ತಾರೆ. ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂತಂದರೆ, ತಂದೆ ತಾಯಿಗಳನ್ನು ಫಸ್ಟ್ ನಾವು ಭೇಟಿ ಮಾಡಿ ಅವ್ರ ಜೊತೆ ಸಂಭಾಷಣೆ ಮಾಡ್ತೀವಿ. ನೋಡಿ, ಇದೊಂದು ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮೀಸಲಾಗಿರ್ತಕ್ಕಂಥ ಇದೊಂದು ವಿಶಿಷ್ಟವಾದಂಥ ವಿದ್ಯೆಯನ್ನು ನಾವು ಕಲ್ಪಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಇಲ್ಲಿಯ ಏನು ಪಾರಂಪರಿಕ ವಿದ್ಯೆ, ಏನು ಉಪನಿಷತ್ ನಾಲೆಡ್ಜ್ ಅಂತ ಏನು ನಾವು ಕೊಡ್ತಾ ಇದ್ದೀವೋ ಅದರ ಜೊತೆಯಲ್ಲಿ ಅವರಿಗೆ ಮುಖ್ಯವಾಗಿ 2 ವರ್ಷ ಕಾಮರ್ಸ್ PUC, 3 ವರ್ಷದ ಕಾಮರ್ಸ್ ಡಿಗ್ರಿ, ಇದೆರಡೂ ಕೂಡ ಅವರಿಗೆ ಉಚಿತವಾಗಿ ಕೊಡ್ತೀವಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನಿಮಗೆ ಗೊತ್ತಿರಲಿ, ಈ ಕನ್ಯಾ ಗುರುಕುಲಕ್ಕೆ ಸೇರಲು ಯಾವುದೇ ಶುಲ್ಕ ಪಾವತಿಸುವಂತಿಲ್ಲ. ಊಟ, ವಸತಿ, ಶಿಕ್ಷಣ ಎಲ್ಲವೂ ಉಚಿತ. ಆಶ್ರಮ ಪದ್ಧತಿಯಲ್ಲಿ ಯಾವುದೇ ಖರ್ಚಿಲ್ಲದೆ 5 ವರ್ಷಗಳ ಕಾಲ ಪುಕ್ಕಟಿಯಾಗಿ ಶಿಕ್ಷಣ ಪಡೆಯಬಹುದು. ಎಲ್ಲ ಖರ್ಚನ್ನ ಈ ಗುರುಕುಲದ ಸಂಸ್ಥಾಪಕ ಡಾಕ್ಟರ್ KK ಸುಬ್ರಮಣಿ ಅವರೇ ಭರಿಸ್ತಾರೆ. ಅಂದಹಾಗೆ ಈ ಗುರುಕುಲ ಜೀವನ ಪ್ರಾರಂಭವಾಗೋದು ಮುಂಜಾನೆ ಸರಿಯಾಗಿ 5 ಗಂಟೆಯ ಘಂಟಾನಾದದೊಂದಿಗೆ. ನಂತರ ನಿತ್ಯ ಕರ್ಮಗಳನ್ನ ಮುಗಿಸಿ ದಿನದ ಜೀವನ ಆಹ್ಲಾದಕರವಾಗಿರಲು ವಿದ್ಯಾರ್ಥಿನಿಯರು ಪ್ರಾರ್ಥನಾ ಮಂದಿರದಲ್ಲಿ ಸೇರಿ ಯೋಗ, ಪ್ರಾಣಾಯಾಮದೊಂದಿಗೆ ದೇವರನ್ನ ಪ್ರಾರ್ಥಿಸುತ್ತಾರೆ. ಪ್ರಾರ್ಥನೆಯ ನಂತರ ನದಿಯ ದಡದ ಪ್ರಶಾಂತ ತಾಣದಲ್ಲಿ ಅಧ್ಯಯನ ಮೊದಲಾಗುತ್ತೆ. ದಿನದಲ್ಲಿ ಕನಿಷ್ಠ 10 ಗಂಟೆ ವೇದಾಂತ ಕೇಂದ್ರಿತ ಶಿಕ್ಷಣ ನೀಡಲಾಗುತ್ತೆ. ಇದಷ್ಟೇ ಅಲ್ಲದೆ ಜೀವನಕ್ಕೆ ಅಗತ್ಯವಾದ ನೀತಿಪೂರ್ಣ ಮತ್ತು ಮೌಲ್ಯಯುತ ಕಥೆಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಚರ್ಚೆ, ಭಾಷಣ, ರಸಪ್ರಶ್ನೆ ಕಾರ್ಯಕ್ರಮ ಮೊದಲಾದವುಗಳನ್ನ ನಡೆಸ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಗುರುಕುಲದಲ್ಲಿ ಪ್ರವೇಶ ಪಡೆದು ವೇದಾಂತ ಅಧ್ಯಯನ ಮಾಡುವವರು ದೂರ ಶಿಕ್ಷಣದ ಮೂಲಕ ಕಲೆ ಅಥವಾ ವಾಣಿಜ್ಯ ವಿಭಾಗದಲ್ಲಿ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆಯಲು ಅವಕಾಶವಿದೆ. ಸ್ಥಳೀಯ ಕಾಲೇಜುಗಳಲ್ಲಿ ಟ್ಯಾಗಿಂಗ್ ಪದ್ಧತಿಯಡಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗುತ್ತೆ. ಸಂಸ್ಕೃತ ಮತ್ತು ವೇದಾಂತ ಕಲಿಸುವ ಜೊತೆಗೆ ಪದವಿ ತರಗತಿಯ ಪಠ್ಯವಸ್ತು, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಇಲ್ಲಿ ಹೇಳಿಕೊಡ್ತಾರೆ. ಸಂಸ್ಕೃತದಲ್ಲಿ ವೇದಾಂತ ಅಧ್ಯಯನಕ್ಕಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಹಾಗೂ ಔಪಚಾರಿಕ ಅಥವಾ ಅನೌಪಚಾರಿಕ ಶಿಕ್ಷಣದ ಪದವಿ ಪ್ರಮಾಣ ಪತ್ರ ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಇಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಹಾಗೂ ಶಾಸ್ತ್ರೀಯ ಸಂಗೀತ ಕಲಿಸಲಾಗುತ್ತೆ. ಇದಷ್ಟೇ ಅಲ್ಲದೆ ಸಂಸ್ಕೃತ ಶಿಕ್ಷಣದ ಜೊತೆಗೆ ಯೋಗ ಕಲಿಯೋದು ಕಡ್ಡಾಯ. ಹಠ ಯೋಗ, ಅಷ್ಟಾಂಗ ಯೋಗ ಸೇರಿದಂತೆ ಪತಂಜಲಿ ಯೋಗ ಸೂತ್ರಗಳ ತರಬೇತಿ ನೀಡಲಾಗುತ್ತೆ. ದೈಹಿಕ ಮತ್ತು ಮಾನಸಿಕ ಕ್ಲೇಶಗಳನ್ನ ನಿವಾರಿಸುವ 50ಕ್ಕೂ ಹೆಚ್ಚು ಆಸನಗಳನ್ನ ಕಲಿಸಲಾಗುತ್ತದೆ. ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾದ ಆ ಗುರುಕುಲವಾದರೂ ಯಾವುದು? ಅದು ಇರೋದಾದ್ರೂ ಎಲ್ಲಿ? ಅಷ್ಟಕ್ಕೂ ಬಡ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಭರವಸೆಯ ಬೆಳಕನ್ನ ಮೂಡಿಸಿದಾದ್ರೂ ಹೇಗೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಡಾಕ್ಟರ್ KK ಸುಬ್ರಮಣಿ ಅವರು ಶಿಕ್ಷಣ ವಂಚಿತರಾಗ್ತಾ ಇದ್ದಂತಹ ಬಡ ವಿದ್ಯಾರ್ಥಿನಿಯರ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸಿದ್ದಾರೆ. ಅವರಿಗೆ ಭಾರತೀಯ ಸಂಸ್ಕೃತಿಯ ಸಂಸ್ಕಾರಯುತ ಶಿಕ್ಷಣವನ್ನ ಕೊಡುವ ಮೂಲಕ ಆದರ್ಶ ಸಮಾಜಕ್ಕೆ ಆಕಾರ ಕೊಡಬಲ್ಲಂತಹ ಹೆಣ್ಣನ್ನಾಗಿ ಪರಿವರ್ತಿಸಿದ್ದಾರೆ. ಬನ್ನಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನೋಡ್ಕೊಂಡು ಬರೋಣ. ಕನ್ನಡ ನಾಡಿನ ಜೀವನದಿ ಕಾವೇರಿ
ಜೀವನದಿ ಈ ಕಾವೇರಿ. ಹೌದು, ನಮ್ಮ ಕರುನಾಡಿನಲ್ಲಿ ಕಾವೇರಿ ತಾಯಿಯನ್ನ ನಮ್ಮ ನಾಡಿನ ಜೀವನದಿ, ಪುಣ್ಯ ನದಿ ಅಂತ ಪೂಜಿಸ್ತೇವೆ, ಗೌರವಿಸ್ತೇವೆ, ಆರಾಧಿಸ್ತೇವೆ. ಅದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ಹೆಣ್ಣಿಗೆ ಪೂಜ್ಯ ಸ್ಥಾನವನ್ನ ನೀಡಿದ್ದೇವೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯ ಆರಾಧಕರಾಗಿದ್ದ ಕೆ ಸುಬ್ರಮಣಿ ಅವರು ಬಡ ಹೆಣ್ಣು ಮಕ್ಕಳಿಗೆ ಗುರುಕುಲ ಮಾದರಿ ಶಿಕ್ಷಣ ನೀಡಿ ಅವರನ್ನ ಉತ್ತಮ ಸಮಾಜ ಕಟ್ಟುವ ಕಟ್ಟಾಳುಗಳನ್ನಾಗಿ ಮಾಡುವ ಕನಸನ್ನ ಕಾಣ್ತಾರೆ. ಅವರು ಕಂಡ ಕನಸಿನ ಪ್ರತೀಕವೇ ಕಾವೇರಿ ತಟದ ಸುಂದರ ಪರಿಸರದಲ್ಲಿರೋ ಈ ಕಾವೇರಿ ಕನ್ಯಾ ಗುರುಕುಲ. ಶ್ರೀರಂಗಪಟ್ಟಣದ ಆಗ್ನೇಯ ದಿಕ್ಕಿಗೆ 4 ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ಸನ್ನಿಧಿ ಹೆಸರಿನ ಸ್ಥಳದಲ್ಲಿರುವ ಈ ಕಾವೇರಿ ಕನ್ಯಾ ಗುರುಕುಲ ನಿಜಕ್ಕೂ ವಸುಂಧರೆಯಲ್ಲಿನ ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಎತ್ತ ನೋಡಿದ್ರೂ ಹಚ್ಚ ಹಸಿರಿನ ತಂಪಾದ ವಾತಾವರಣ. ಕಾವೇರಿ ತಾಯಿಯು ಜುಳುಜುಳನೆ ಬಳುಕುತ್ತಾ ತುಳುಕುತ್ತಾ ಸಾಗುವಾಗ ಕೇಳಿಸೋ ಜಲ ಸಂಗೀತ. ಅಲ್ಲಿನ ನಂದನವನದಲ್ಲಿ ಬಣ್ಣದ ಚಿಟ್ಟೆಗಳಂತೆ ಓಡಾಡು ಹೆಣ್ಣು ಮಕ್ಕಳು, ನದಿ ದಂಡೆಯ ಬಳಿ ಕುಳಿತು ಜ್ಞಾನಾರ್ಜನೆಯಲ್ಲಿ ತೊಡಗಿರೋ ವಿದ್ಯಾರ್ಥಿನಿಯರು. ಹೀಗೆ ಕಾವೇರಿ ಕನ್ಯಾ ಗುರುಕುಲ ಬಡ ಹೆಣ್ಣು ಮಕ್ಕಳಲ್ಲಿ ಹುದುಗಿದ್ದ ಸೂಕ್ತ ಪ್ರತಿಭೆಯನ್ನ ಅಭಿವ್ಯಕ್ತಗೊಳಿಸ್ತಾ ಇದೆ. ಇದಷ್ಟೇ ಅಲ್ಲದೆ ಆದರ್ಶ ಸಮಾಜಕ್ಕೆ ಹೊಸ ಆಕಾರ ಕೊಡಬಲ್ಲ ಉತ್ಸಾಹಿ ಹೆಣ್ಣಾಗಿ ಬೆಳೆಯುತ್ತಿದ್ದಾರೆ. ನೀವು ನೋಡ್ತಾ ಇರೋ ಈ ಹುಡುಗಿಯ ಹೆಸರು ಸಹನಾ ಮಾಳಗಿ ಅಂತ. ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಜಯದೇವ್ ಹಾಗೂ ಸಾವಿತ್ರಿ ಎಂಬ ಕೃಷಿಕ ಕುಟುಂಬದ ಕುಡಿ. ಚಿಕ್ಕಂದಿನಿಂದಲೇ ತುಂಬಾ ತುಂಟ ಸ್ವಭಾವದ ಈಕೆ 10ನೇ ತರಗತಿ ಬರೋ ವೇಳೆಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ತಾಪ, ಬೇರೆಯವರ ಮೇಲೆ ಪ್ರಹಾರ ಮಾಡುವ ಮನಸ್ಥಿತಿಗೆ ಬಂದಿದ್ಲು. ಅದಷ್ಟೇ ಅಲ್ಲದೆ ಹೆತ್ತವರಿಗೆ ಎದುರುತ್ತರ ಕೊಡುವಂತಹ ಹಠಮಾರಿ ಸ್ವಭಾವವನ್ನು ಬೆಳೆಸಿಕೊಂಡಿದ್ಲು. ಇಷ್ಟಾದ್ರೂ ಅವಳಲ್ಲಿ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರ, ಪೂಜೆ ಪುನಸ್ಕಾರ, ಬಸವ ತತ್ವದ ಬಗ್ಗೆ ಆಸಕ್ತಿಯು ಮೇಳೈಸಿ ಬಂದಿತ್ತು. ಹೀಗಿರುವಾಗಲೇ ಕಾವೇರಿ ಕನ್ಯಾ ಗುರುಕುಲದ ಬಗ್ಗೆ ಯಾರಿಂದಲೂ ವಿಷಯ ತಿಳಿದು ಇಲ್ಲಿಗೆ ಬಂದು ಸೇರ್ತಾಳೆ. ವಿಷಯ ಏನಪ್ಪಾ ಅಂದ್ರೆ ಕೆ ಸುಬ್ರಮಣಿಯವರ ಮಾರ್ಗದರ್ಶನದಲ್ಲಿ ಕಳೆದ 2 ವರ್ಷಗಳಿಂದ ಗುರುಕುಲ ವ್ಯಾಸಂಗದಲ್ಲಿ ಆಕೆ ಕಲಿತಿದ್ದು ನಿರೀಕ್ಷೆಗೂ ಮೀರಿದ ಜ್ಞಾನಾರ್ಜನೆ. ಯಾಕಂದ್ರೆ ಆಕೆ ಇವತ್ತು ನಿರರ್ಗಳವಾಗಿ ವೇದ ಉಪನಿಷತ್ತುಗಳನ್ನ ಪಠಿಸುತ್ತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಓರ್ವ ಸಂಸ್ಕಾರವಂತ ಹೆಣ್ಣಾಗಿ ಸ್ವಾಭಿಮಾನ ತುಂಬಿದ ಸ್ವಾವಲಂಬಿ ಜೀವನವನ್ನ ಹೇಗೆ ನಡೆಸಬೇಕು ಅನ್ನುವುದನ್ನ ಸಮರ್ಥವಾಗಿ ಕಲಿತುಕೊಂಡಿದ್ದಾಳೆ. ಮುಂದೆ ಚಾರ್ಟೆಡ್ ಅಕೌಂಟೆಂಟ್ ಆಗೋ ಬಯಕೆಯನ್ನ ಖುಷಿಯಿಂದ ವ್ಯಕ್ತಪಡಿಸುವ ಈಕೆಯ ಮಾತಲ್ಲಿ ಅದೆಂಥ ಬಲವಾದ ನಂಬಿಕೆ ಇದೆ ಅನ್ನುವುದನ್ನ ನೀವೇ ಒಂದ್ಸಲ ಕೇಳಿ. ತುಂಬ ಚೇಂಜ್ ಆದೆ. ನಾನು ತುಂಬ ಸಿಟ್ಟಕ್ಕಿದ್ದೆ ಮೊದಲೇ, ಶಾರ್ಟ್ ಟೆಂಪ್ರರು. ಇಲ್ಲಿ ಸ್ವಲ್ಪ ಈಗ ಪೇಷನ್ಸು, ಹೆಸರು ತಕ್ಕಂಗೆ ಈಗ ಸ್ವಲ್ಪ ಸಹನ ಆಗತ್ತೆ, ಸಹನೆಯಿಂದ ಇದ್ದೀನಿ. ಈಗ ನಾನು ಮುಂದೆ ಒಂದು ಇಡೀ ಸೊಸೈಟಿಗೆ ಗುಡ್ ವುಮನ್ ಆಗಬೇಕಂತ, ರೋಡ್ ಮಾಡೆಲ್ ಆಗಬೇಕಂತ ಮಾಡಿದ್ದೀನಿ. ಆಮೇಲೆ ಕಾಮರ್ಸ್ ಇದರಿಂದ ನೋಡ್ಕೊಂಡು CA ಆಗಬೇಕಂತ ಇಷ್ಟಪಟ್ಟಿದ್ದೀನಿ. ಇನ್ನು ಈಕೆಯ ಹೆಸರು ಸಂಗೀತ. ಹೆಸರಿಗೆ ತಕ್ಕ ಹಾಗೆ ಈಕೆ ಸಂಗೀತ ಪ್ರಿಯೆಯೇ. ಆದ್ರೆ ಇವಳಲ್ಲಿ ಹುದುಗಿದ್ದ ಸಂಗೀತ ಪ್ರತಿಭೆಗೆ ಅವಕಾಶವೇ ಸಿಗಲಿಲ್ಲ. ಯಾಕಂದ್ರೆ ಬೆಂಗಳೂರಿನ ಬಸವನಗುಡಿ ಮೂಲದ ವೆಂಕಟೇಶ್ ಮೂರ್ತಿ ಹಾಗೂ ಶಾರದಾ ದಂಪತಿಯ ಏಕಮಾತ್ರ ಪುತ್ರಿಯಾದ ಈಕೆಯ ಬದುಕಲ್ಲಿ ವಿಧಿ ಆಟವಾಡಿದ್ದ. ಅದು ಯಾವ ರೀತಿ ಅಂದ್ರೆ ಈಕೆಯ ತಂದೆಗೆ 75 ವರ್ಷ ವಯಸ್ಸಾಗಿದ್ದು ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ದಾರೆ. ಇನ್ನು ತಾಯಿಗೆ 50 ವರ್ಷ ದಾಟಿದ್ದು ಅವರು ಕೂಡ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಆದ್ರೆ ಚಿಕ್ಕಂದಿನಿಂದಲೇ ತುಂಬಾ ಚೂಟಿಯಾಗಿದ್ದ ಸಂಗೀತಾಗೆ ಹೆತ್ತವರಿಗೆ ಬಂದೊದಗಿದ ಸಮಸ್ಯೆಯ ಪರಿಸ್ಥಿತಿ ಅರ್ಥವಾಗದ ವಯಸ್ಸು. ಹಾಗಾಗಿ
ಸ್ನೇಹಿತರ ಜೊತೆ ನಿತ್ಯವೂ ಓಡಾಡ್ತಾ ಸಿನಿಮಾ, ಮಾಲ್ ಅನ್ನುತ್ತಾ ಸಮಯ ಕಳೀತಾ ಇದ್ರು. ಆಗ ಅದೊಂದು ದಿನ ಈಕೆಯ ತಾಯಿ ಇಂಥ ಪರಿಸ್ಥಿತಿಯಲ್ಲಿ ಮಗಳು ಮನೆಯಲ್ಲಿದ್ರೆ ಕೈಗೆ ಸಿಗೋದಿಲ್ಲ, ತನ್ನ ಬದುಕನ್ನ ತಾನೇ ಹಾಳು ಮಾಡಿಕೊಳ್ತಾಳೆ ಅಂತ ತಿಳಿದು ಯಾರ ಮೂಲಕವೋ ಕಾವೇರಿ ಕನ್ಯಾ ಗುರುಕುಲದ ಬಗ್ಗೆ ವಿಚಾರಿಸಿ ಕೆ ಸುಬ್ರಮಣಿಯವರ ಮಡಲಿಗೆ ಹಾಕ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಆಕೆ ಇಲ್ಲಿಗೆ ಬಂದು 2 ವರ್ಷಗಳಾಗಿವೆ. ಅವಳಲ್ಲಿ ಇಂದು ಮಹತ್ತರ ಬದಲಾವಣೆಯಾಗಿದೆ. ಜೀವನ ಅಂದ್ರೆ ಏನು, ಹೆತ್ತವರ ಪ್ರೀತಿ ಎಂಥದ್ದು, ಇವತ್ತಿನ ಜಗತ್ತಿನಲ್ಲಿ ಓರ್ವ ಆದರ್ಶ ಮಹಿಳೆಯಾಗಿ ಹೇಗೆ ಬದುಕಬೇಕು ಅನ್ನುವುದನ್ನ ತಿಳಿದುಕೊಂಡಿದ್ದಾಳೆ. ಎಂಥದ್ದೊಂದು ಬದಲಾವಣೆಗೆ ಕಾರಣ ಈ ಗುರುಕುಲ ಅನ್ನುವುದನ್ನ ಆಕೆ ಮರೆಯುವುದಿಲ್ಲ. ಬ್ಯಾಂಗ್ಳೂರಲ್ಲಿ ಇದ್ದಾಗಿಂದ ಇಲ್ಲಿಗೆ ಬಂದ ಮೇಲೆ ತುಂಬಾ ಚೇಂಜ್ ಆಗಿದೆ. ಅದು ನಮ್ಮ ಫ್ಯಾಮಿಲಿ ಮೇಲೂ ಇನ್ಕ್ಲೂಡ್ ಆಗಿದೆ. ನಮ್ಮ ಫ್ಯಾಮಿಲಿ ಫುಲ್ ಚೇಂಜ್ ಆಗಿದೆ. ನಮ್ಮ ಅಪ್ಪ ಅಮ್ಮ ಫುಲ್ ಆಶ್ಚರ್ಯ ಪಡ್ತಾರೆ, ನನ್ನ ಮಗಳು ಈ ಥರ ಚೇಂಜ್ ಆಗಿದ್ದಾಳ ಅಂತ. ಫುಲ್ ನನ್ನೇ ಕೇಳ್ತಾರೆ ಒಂದ್ಸಲಿ, ನೀನು ಈ ಥರ ಇದ್ದ ಮೊದಲು ಅಂತ ನನ್ನೇ ಕೇಳ್ತಾರೆ. ಅಂದ್ಹಾಗೆ ಈ ಗುರುಕುಲದ ಬಗ್ಗೆ ನಿಮಗೆ ಹೇಳಲೇಬೇಕಾದ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ಹೀಗೆ ಇಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳ ಬದುಕಲ್ಲಿ ಇಂಥದ್ದೊಂದು ಬದಲಾವಣೆಯನ್ನ ನಾವು ಇಲ್ಲಿ ಕಾಣಬಹುದು. ಯಾಕಂದ್ರೆ ಇಲ್ಲಿ ಆಧುನಿಕ ಜೀವನಕ್ಕೆ ಬೇಕಾದ ಲೌಕಿಕ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳಿಗೆ ಪ್ರಚೋದನೆ ನೀಡಿ ನಮ್ಮ ಸಂಸ್ಕೃತಿ ಪರಂಪರೆಗಳ ಮಹೋನ್ನತಿಯನ್ನ ತಿಳಿಸಿಕೊಡುವಂತಹ ಆಧ್ಯಾತ್ಮಿಕ ಶಿಕ್ಷಣವನ್ನ ನೀಡಲಾಗ್ತಿದೆ. ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಗುರುಕುಲ ಪದ್ಧತಿಯ ಶಿಕ್ಷಣವನ್ನ ಕೊಡ್ತಾ ಇರುವಂತಹ ಕೆ ಸುಬ್ರಮಣಿಯವರ ಹಿನ್ನೆಲೆಯಾದ್ರೂ ಏನು, ಅಷ್ಟಕ್ಕೂ ಅವರು ಯಾಕೆ ಗುರುಕುಲ ಮಾದರಿಯ ಶಿಕ್ಷಣವನ್ನ ಕೊಡೋಕೆ ಮುಂದಾದ್ರು ಅನ್ನುವಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆ ಬಗ್ಗೆ ಕೂಡ ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನಂತರ. ಕಾವೇರಿ ಕನ್ಯಾ ಗುರುಕುಲದ ಸಂಸ್ಥಾಪಕ ಕೆ ಸುಬ್ರಮಣಿಯವರು ಓರ್ವ ಕೃಷಿ ತಜ್ಞರಾಗಿ, ಕೃಷಿ ವಿಜ್ಞಾನಿಯಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನ ಸಲ್ಲಿಸಿ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳನ್ನ ಕೂಡ ಪಡೆದಂತಹ ವ್ಯಕ್ತಿ. ಆದರೆ ನಮ್ಮ ಹೆಮ್ಮೆಯ ಸಂಸ್ಕೃತಿ ಅವರನ್ನ ಗುರುಕುಲವನ್ನ ಆರಂಭಿಸುವಂತೆ ಪ್ರೇರೇಪಿಸುತ್ತೆ. ಕಾವೇರಿ ಕನ್ಯಾ ಗುರುಕುಲ ತೆರೆದು ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸಂಸ್ಕೃತ ಮತ್ತು ವೇದಾಂತ ಕಲಿಸ್ತಾ ಇರುವವರು ಡಾಕ್ಟರ್ ಕೆ ಸುಬ್ರಮಣಿ. ಮಡಿಕೇರಿ ಮೂಲದ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ ಇವರು ಚಿಕ್ಕಂದಿನಿಂದಲೇ ಕೃಷಿಯಲ್ಲಿ ಆಸಕ್ತಿ ಹೊಂದಿ ಚೆನ್ನಾಗಿ ಓದಿ ಕೃಷಿ ವಿಜ್ಞಾನಿಯೂ ಆಗ್ತಾರೆ. ನಂತರ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ 12 ವರ್ಷ ತಳಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅದ್ಯಾಕೋ ತಾಯ್ನಾಡಿನ ಸೆಳೆತ ಮತ್ತೆ ಅವರನ್ನ ಭಾರತಕ್ಕೆ ಬರುವಂತೆ ಮಾಡಿತು. ಹೀಗಿರುವಾಗಲೇ ಯುವತಿಯರಿಗೆ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಪಾರಂಪರಿಕ ಶಿಕ್ಷಣ ನೀಡುವ ಕನಸನ್ನ ಕಾಣ್ತಾರೆ. ಕಂಡ ಕನಸನ್ನ ಸಾಕಾರಗೊಳಿಸಲು ಅವರು ತಡ ಮಾಡಲಿಲ್ಲ. ಬದಲಿಗೆ ತಮ್ಮ ಅಪಾರ ಆದಾಯ ತರೋ ವೃತ್ತಿಗೆ ಗುಡ್ ಬೈ ಹೇಳಿ ಗುರುಕುಲ ಕಟ್ಟುವ ಕಾಯಕಕ್ಕೆ ನಿಲ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಓರ್ವ ಕೃಷಿ ವಿಜ್ಞಾನಿಯಾಗಿ ಕೇಂದ್ರ ಕೃಷಿ ಇಲಾಖೆಯ ಸಲಹೆಗಾರರಾಗಿ ಹೆಸರನ್ನ ಗಳಿಸಿದ್ರು. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಸಾಧಿಸಿದ್ರು ಅವರಿಗೆ ಆಧ್ಯಾತ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಸೆಳೆತ ಹೆಚ್ಚಾಗಿತ್ತು. ಹಾಗಾಗಿ ಪೂಜ್ಯ ಸ್ವಾಮಿ ದಯಾನಂದ ಸರಸ್ವತಿಯವರ ಆಶೀರ್ವಾದವನ್ನ ಪಡೆಯುತ್ತಾರೆ. ಅಲ್ಲಿಂದ ಬೆಂಗಳೂರಿನ ಜಿಗಣಿಯಲ್ಲಿರುವ ಸ್ವಾಮಿ ವಿವೇಕಾನಂದ ಅನುಸಂಧಾನ ಕೇಂದ್ರದ ಸ್ವಾಮಿ ವಿಶಾರದಾನಂದರ ಬಳಿ 12 ವರ್ಷ ವೇದಾಂತ ಕಲಿಯುತ್ತಾರೆ. ನಂತರ ಕಾವೇರಿ ತೀರದಲ್ಲಿ 5 ಎಕರೆ ಜಮೀನು ಖರೀದಿಸಿ 4 ವರ್ಷಗಳಿಂದ ಕಾವೇರಿ ಕನ್ಯಾ ಗುರುಕುಲ ನಡೆಸುತ್ತಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ಯುವತಿಯರು ಇಲ್ಲಿಗೆ ಸೇರ್ಪಡೆಯಾಗಿದ್ದಾರೆ. ಮರಳಿ ಬಾ ಮಣ್ಣಿಗೆ ಎಂಬ ವೇದಾಂತದ ಪರಮ ತತ್ವದ ಅಡಿಯಲ್ಲಿ ಉಚಿತ ಶಿಕ್ಷಣ ನೀಡ್ತಾ ಇರುವ ಡಾಕ್ಟರ್ ಸುಬ್ರಮಣಿ ಹೇಳುವುದಿಷ್ಟು: ಭಾರತೀಯ ಶ್ರೀಮಂತ ಪರಂಪರೆ ಪುನರ್ ಸ್ಥಾಪನೆಯಾಗಬೇಕಾದ್ರೆ ಅದಕ್ಕೆ ಯುವತಿಯರೇ ನಾಂದಿ ಹಾಡಬೇಕು.
ಸಂಪನ್ನ ಸುಲಲಿತ ಬದುಕಿಗೆ ವೇದಾಂತ ಮೂಲ ಮಂತ್ರವಾಗಿದ್ದು ಸ್ವಾಮಿ ವಿವೇಕಾನಂದರ ಆಶಯವನ್ನ ಸಾಕಾರಗೊಳಿಸುವ ಪುಟ್ಟ ಪ್ರಯತ್ನ ನನ್ನದು ಅನ್ನುತ್ತಾರೆ. ಉಪನಿಷದಲ್ಲಿರ್ತಕ್ಕಂಥ ಏನು ಜ್ಞಾನವಿದೆಯೋ ಇದನ್ನ ಯಾರು ಕೂಡ ಇಂಥವ್ರಿಗೆ ಕೊಡಬೇಕು, ಈ ರೀತಿಯಲ್ಲಿ ಕೊಡಬೇಕು ಅಂತ ಎಲ್ಲಿಯೂ ಅದರ ಉಲ್ಲೇಖವಿಲ್ಲ. ನಾವಿಲ್ಲಿ ಮಾಡ್ತಾ ಇರೋದು ಉಪನಿಷದಲ್ಲಿರ್ತಕ್ಕಂಥ ಜ್ಞಾನವನ್ನು ಈ ಹೆಣ್ಣು ಮಕ್ಕಳಿಗೆ ಕೊಟ್ಟಾಗ ಆ ಜ್ಞಾನಗಂಗೆ ನಮ್ಮ ಪಾರಂಪರಿಕ ವಿದ್ಯೆ ಅದು ಮುಂದಿನ ಪೀಳಿಗೆಗೆ ತಾಯಾಗಂಥವಳು ತುಂಬ ಚೆನ್ನಾಗಿ ಕೊಡಲಿಕ್ಕೆ ಅರ್ಹತೆ ಬರ್ತದೆ. ಈ ಜ್ಞಾನಕ್ಕೆ ನನಗೆ ಗೊತ್ತಿರೋಗೆ ಯಾವುದೇ ಒಂದು ಲಿಂಗ, ಯಾವುದೇ ಒಂದು ಕ್ಷೇತ್ರದ ಭೇದವಿಲ್ಲ. ಅಂದ್ಹಾಗೆ ನಿಮಗೆ ಹೇಳಲೇಬೇಕಾದ ಒಂದು ಸಂಗತಿ ಅಂದ್ರೆ ಕಾವೇರಿ ಕನ್ಯಾ ಗುರುಕುಲದಲ್ಲಿನ ವಿದ್ಯಾರ್ಥಿನಿಯರಿಗೆ ಕೃಷಿ ಪಾಠವನ್ನು ಹೇಳಿಕೊಡ್ಲಾಗುತ್ತೆ. ಅದು ಪಕ್ಕಾ ಪ್ರಾಕ್ಟಿಕಲ್ ಆಗಿ. ಇನ್ನು ಗುರುಕುಲದಲ್ಲಿ ಪ್ರಾಚೀನ ಕಾಲದ ಗುರುಕುಲ ನೆನಪಿಸೋ ಕುಟೀರಗಳು ಇವೆ. ಅಲ್ಲಿ ನಿತ್ಯವೂ ಸುಬ್ರಹ್ಮಣ್ಯವರು ಸೇರಿದಂತೆ ಆಯಾ ವಿಷಯಗಳಲ್ಲಿ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿಕ್ಷಕರಿಂದ ಪಾಠವನ್ನ ಹೇಳಿಕೊಡ್ಲಾಗುತ್ತೆ. ವಿಷಯ ಏನಪ್ಪಾ ಅಂದ್ರೆ ಎಂಥದ್ದೊಂದು ಸೇವೆಯಲ್ಲಿ ಕೇವಲ ಡಾಕ್ಟರ್ ಕೆ ಸುಬ್ರಹ್ಮಣ್ಯವರು ಮಾತ್ರ ತೊಡಗಿಸಿಕೊಂಡಿಲ್ಲ. ಬದಲಿಗೆ ಅವರ ಮಗ, ಮಗಳು ಸೇರಿದಂತೆ ಅವರ ಸಂಪೂರ್ಣ ಕುಟುಂಬವೇ ನಿಸ್ವಾರ್ಥ ಮನೋಭಾವದಿಂದ ತೊಡಗಿಸಿಕೊಂಡಿದೆ. ಇನ್ನು ಈ ಗುರುಕುಲದ ಸೇವೆಗಾಗಿ ಒಂದು ಕ್ರಿಯಾಶೀಲ ತಂಡವೇ ಇದೆ. ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಯಾರು ಕೆಲಸದ ಆಳುಗಳಿಲ್ಲ. ಅವರೆಲ್ಲ ಒಂದೇ ಕುಟುಂಬದ ಸದಸ್ಯರಂತೆ ತಮ್ಮ ತಮ್ಮ ಜವಾಬ್ದಾರಿಯರಿತು ಕೆಲಸ ಮಾಡ್ತಾರೆ. ತಮ್ಮ ಕಾಯಕದ ಮೂಲಕ ಸಂತೋಷ, ಸಂಭ್ರಮವನ್ನ ಅನುಭವಿಸ್ತಾರೆ. ಇನ್ನು ಕಾವೇರಿ ಕನ್ಯಾ ಗುರುಕುಲದ ಶಿಕ್ಷಣ ಪದ್ಧತಿಯನ್ನ ನಮ್ಮ ನಾಡಿನ ಹಲವಾರು ಗಣ್ಯರು ಕಣ್ಣಾರೆ ಕಂಡು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ವಜೂಭಾಯಿ ವಾಲಾ ಅವರು ಇಲ್ಲಿಗೆ ಆಗಮಿಸಿ ಮಹಿಳೆಯರು ಸಂಸ್ಕಾರಯುತ ಶಿಕ್ಷಣ ಪಡೆದು ಸಶಕ್ತರಾದ್ರೆ ಆ ಮೂಲಕ ಕುಟುಂಬ ಹಾಗೂ ಸಮಾಜ ಸಶಕ್ತವಾಗುತ್ತದೆ. ಅಂಥದ್ದೊಂದು ಸಂಸ್ಕಾರಯುತ ಶಿಕ್ಷಣ ನೀಡ್ತಾ ಇರೋ ಗುರುಕುಲ ಹಾಗೂ ಡಾಕ್ಟರ್ ಕೆ ಸುಬ್ರಹ್ಮಣ್ಯವರ ಸೇವೆಯನ್ನ ಮನಸಾರೆ ಕೊಂಡಾಡಿದ್ದಾರೆ. ಮಾನವನ ಜೀವನಕ್ಕೆ ಸಂತೋಷ ಮತ್ತು ತೃಪ್ತಿಯೇ ಶ್ರೇಷ್ಠ ಆಧಾರ. ಇವೆರಡನ್ನೂ ಕೂಡಿದ ಜೀವನವನ್ನ ನಡೆಸಲು ಒಳ್ಳೆಯ ಆರೋಗ್ಯ, ಭಾವನಾತ್ಮಕ ಸಮಚಿತ್ತತೆ ಮತ್ತು ಆಧ್ಯಾತ್ಮಿಕ ವಿಕಸನ ಶಕ್ತಿಯ ಶಿಕ್ಷಣವೂ ಇರಬೇಕು. ವಿಪರ್ಯಾಸ ಏನಪ್ಪಾ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ಎಲ್ಲ ಉತ್ತಮ ಅಂಶಗಳು ಉಪೇಕ್ಷಿಸಲ್ಪಟ್ಟಿವೆ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ತತ್ವಗಳನ್ನ ಒಳಗೊಂಡ ವೇದ ಮತ್ತು ಉಪನಿಷತ್ತುಗಳ ಅಧ್ಯಯನ ಅಷ್ಟೊಂದು ಸುಲಭವಲ್ಲ. ಆದ್ರೆ ಮನಸ್ಸಿಟ್ಟು ಕಲಿತ್ರೆ ಅದು ಕಷ್ಟವೂ ಅಲ್ಲ. ಈ ದಿಸೆಯಲ್ಲಿ ಕಾವೇರಿ ಕನ್ಯಾ ಗುರುಕುಲ ಮಾದರಿ ಕೆಲಸ ಮಾಡ್ತಿದೆ. ಅದರಲ್ಲೂ ಬಡ ಹೆಣ್ಣು ಮಕ್ಕಳಲ್ಲಿ ಪ್ರತಿಭೆಗಳನ್ನ ಅರಳಿಸಿ ಅದಕ್ಕೆ ನೀರೆರೆದು ಪೋಷಿಸಿ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನ ಮುಂದಿನ ಪೀಳಿಗೆಗೆ ಪಸರಿಸ್ತಾ ಇದೆ. ಈಗ ನೀವೇ ಹೇಳಿ, ಎಂಥದ್ದೊಂದು ಗುರುಕುಲವನ್ನ ಕಟ್ಟಿ ಉಚಿತ ಶಿಕ್ಷಣವನ್ನ ನೀಡ್ತಾ ಇರೋ ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಅವರಿಗೆ ನಮ್ಮದೊಂದು ಸಲಾಂ ಹೇಳಲೇಬೇಕಲ್ವಾ? ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನುವಂತಹ ನುಡಿಮುತ್ತಿಗೆ ಪೂರಕವಾಗಿ ಬಡ ಹೆಣ್ಣು ಮಕ್ಕಳಿಗೆ ಆದರ್ಶ ಸ್ತ್ರೀಯಾಗಿ, ದೇಶಭಕ್ತೆಯಾಗಿ, ಸಮಾಜ ಸೇವೆ ಮಾಡುವಂತಹ ಮನಸ್ಸು ಉಳ್ಳವಳಂತೆ ಮಾಡುವಂತಹ ಸಂಸ್ಕಾರದ ಶಿಕ್ಷಣವನ್ನ ಕೊಡುತ್ತಾ ತನ್ನುಡಿರುವಂತಹ ಈ ಗುರುಕುಲದ ಮಹಾಗುರುವಿಗೆ ಈಗೋ ನಮದೊಂದು ಸಲಾಂ. ಇದು ಈ ಹೊತ್ತಿನ ವಿಶೇಷ. ನಿಮಗೊಂದು ಸಲಾಂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.